5 ಜನರನ್ನ ಬಲಿ ಹಾಕಿದೆ. ಮತ್ತೊಬ್ಬರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೆಸರು ಮಂಜುನಾಥ್. ಮಂಜುನಾಥ್ ಸ್ಥಿತಿ ಗಂಭೀರವಾಗಿದೆ. 30% ಅವರಿಗೆ ಸುಟ್ಟಿದೆ ದೇಹ. ಜೊತೆಗೇನು ಅಂದರೆ ಈ ಲಂಗ್ಸ್ಗೂ ಕೂಡ ತೊಂದರೆ ಆಗಿದೆ ಅಂತ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಮಂಜುನಾಥ್ 30% ಸುಟ್ಟಿದೆ. ಅವರ ಸೋದರ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಮಂಜುನಾಥ್ ಅಂತ ಹೇಗಿದ್ದಾರೆ? ಸೊ ಅವ್ರಿಗೆ 2 ಕಾಲು ಬರ್ನ್ ಆಗಿದೆ 3rd ಡಿಗ್ರಿವರೆಗೂ. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಸೊ ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಅದು ಏನಾಗಿದೆ, ಬಸ್ ಹೆಂಗೆ ಆಕ್ಸಿಡೆಂಟ್ ಆಗಿದೆ ನಮ್ಗಿನ್ನ ಇನ್ಫಾರ್ಮೇಶನ್ ಏನಿಲ್ಲ. ಇವಾಗ ಅದೇ ಒಂದಿಬ್ಬರೇನೋ ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಗ್ರೂಪಲ್ಲೂ. ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಸಿನ್ಸ್ ಎಲ್ಲ ಯಾರ್ಯಾರ ಹೆಸರು ಏನೋ ನನಗೂ ಐಡಿಯಾ ಇಲ್ಲ. ಎಷ್ಟು ಜನ ಹೋಗಿದ್ದು? 6-7 ಜನ ಹೋಗಿದ್ದಾರೆ. ತಮ್ಗೆ ಯಾವಾಗ ಗೊತ್ತಾಯ್ತು ಮಾಹಿತಿ? ಬೆಳಿಗ್ಗೆ ಒಂದು 7 ಗಂಟೆ ಹಂಗೆ ಗೊತ್ತಾಗಿದೆ. ಫೋನ್ ಕಾಲ್ ಬಂದಿದೆ. ಹೋಗಿರೋರಲ್ಲಿ ಇನ್ನ ಮದುವೆ ಆಗಿಲ್ಲ, ಅವನಿನ್ನ ಚಿಕ್ಕ ಹುಡುಗ, ಇನ್ನ 26 ಇಯರ್ಸ್ ಹುಡುಗ. ಹೋಗಿರೋರಲ್ಲಿ ಅವನು ಕೆಲಸ ಪ್ರೈವೇಟ್ ಟೆಕ್ಸ್ಟೈಲ್ಸ್ ಇದೆ. ಸರ್, ಹೋಗಿರೋರಲ್ಲಿ ಮಗು ಜೊತೆ ಯಾರಾದ್ರೂ ಇದ್ರ? ಮಗು ಜೊತೆ ಮಗು ತಾಯಿ ಹೋಗಿದ್ದು, ಅಮ್ಮ ಮಗಳು. ಹೌದು, ಅಮ್ಮ ಮಗಳು ಹೋಗಿದ್ದು. ಸೊ ಅವರಿಬ್ಬರಿಗೂ ಏನೋ ಇನ್ನ ಇನ್ಫಾರ್ಮೇಶನ್ ಬಂದಿಲ್ಲ, ಡೆತ್ ಆಗಿದ್ಯಾ ಏನೋ ಅಂತ ಅಪ್ಡೇಟ್ ಆಗಿಲ್ಲ. ಮೋಸ್ಟ್ಲಿ ಸ್ಪಾಟ್ ಔಟ್ ಅಂತ ಹೇಳ್ತಾ ಇದಾರೆ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮಂಜುನಾಥ್ ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ ಸರ್. ಐಸಿಯುಲಿ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಡಾಕ್ಟರ್? ಅದೇ ಪ್ರಾಣಕ್ಕೇನು ಅಪಾಯ ಇಲ್ಲ, ಅದೊಂದು ಒಂದು ಗುಡ್ ನ್ಯೂಸ್ ಅಷ್ಟೇ. ಆಕ್ಚುಲಿ ಅವ್ರು 6 ಜನ ಎಲ್ಲ ಕಸಿನ್ಸು. ಆ ಕಸಿನ್ಸ್ ಅಲ್ಲಿ ಇವ್ನ ಫ್ಯಾಮಿಲಿ ಫ್ರೆಂಡ್, ನಮ್ಮ ತಮ್ಮ. ಮಿಕ್ಕದವರೆಲ್ಲ ಕಸಿನ್ಸ್, ಫ್ಯಾಮಿಲಿ. ಎಲ್ಲಾರು ಫ್ಯಾಮಿಲಿನೇ. ಇವ್ನ್ ಮಾತ್ರ ಫ್ಯಾಮಿಲಿ ಫ್ರೆಂಡ್. ಇವನೊಬ್ಬ ಜೊತೆಗೆ ಹೋಗಿದ್ದ. ಜೀವ 5 ಜನರನ್ನ ಬಲಿ ಹಾಕಿದೆ. ಮತ್ತೊಬ್ಬರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೆಸರು ಮಂಜುನಾಥ್. ಮಂಜುನಾಥ್ ಸ್ಥಿತಿ ಗಂಭೀರವಾಗಿದೆ. 30% ಅವರಿಗೆ ಸುಟ್ಟಿದೆ ದೇಹ. ಜೊತೆಗೇನು ಅಂದರೆ ಈ ಲಂಗ್ಸ್ಗೂ ಕೂಡ ತೊಂದರೆ ಆಗಿದೆ ಅಂತ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಮಂಜುನಾಥ್ 30% ಸುಟ್ಟಿದೆ. ಅವರ ಸೋದರ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಮಂಜುನಾಥ್ ಅಂತ ಹೇಗಿದ್ದಾರೆ? ಸೊ ಅವ್ರಿಗೆ 2 ಕಾಲು ಬರ್ನ್ ಆಗಿದೆ 3rd ಡಿಗ್ರಿವರೆಗೂ. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಸೊ ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಅದು ಏನಾಗಿದೆ, ಬಸ್ ಹೆಂಗೆ ಆಕ್ಸಿಡೆಂಟ್ ಆಗಿದೆ ನಮ್ಗಿನ್ನ ಇನ್ಫಾರ್ಮೇಶನ್ ಏನಿಲ್ಲ. ಇವಾಗ ಅದೇ ಒಂದಿಬ್ಬರೇನೋ ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಗ್ರೂಪಲ್ಲೂ. ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಸಿನ್ಸ್ ಎಲ್ಲ ಯಾರ್ಯಾರ ಹೆಸರು ಏನೋ ನನಗೂ ಐಡಿಯಾ ಇಲ್ಲ. ಎಷ್ಟು ಜನ ಹೋಗಿದ್ದು? 6-7 ಜನ ಹೋಗಿದ್ದಾರೆ. ತಮ್ಗೆ ಯಾವಾಗ ಗೊತ್ತಾಯ್ತು ಮಾಹಿತಿ? ಬೆಳಿಗ್ಗೆ ಒಂದು 7 ಗಂಟೆ ಹಂಗೆ ಗೊತ್ತಾಗಿದೆ. ಫೋನ್ ಕಾಲ್ ಬಂದಿದೆ. ಹೋಗಿರೋರಲ್ಲಿ ಇನ್ನ ಮದುವೆ ಆಗಿಲ್ಲ, ಅವನಿನ್ನ ಚಿಕ್ಕ ಹುಡುಗ, ಇನ್ನ 26 ಇಯರ್ಸ್ ಹುಡುಗ. ಹೋಗಿರೋರಲ್ಲಿ ಅವನು ಕೆಲಸ ಪ್ರೈವೇಟ್ ಟೆಕ್ಸ್ಟೈಲ್ಸ್ ಇದೆ. ಸರ್, ಹೋಗಿರೋರಲ್ಲಿ ಮಗು ಜೊತೆ ಯಾರಾದ್ರೂ ಇದ್ರ? ಮಗು ಜೊತೆ ಮಗು ತಾಯಿ ಹೋಗಿದ್ದು, ಅಮ್ಮ ಮಗಳು. ಹೌದು, ಅಮ್ಮ ಮಗಳು ಹೋಗಿದ್ದು. ಸೊ ಅವರಿಬ್ಬರಿಗೂ ಏನೋ ಇನ್ನ ಇನ್ಫಾರ್ಮೇಶನ್ ಬಂದಿಲ್ಲ, ಡೆತ್ ಆಗಿದ್ಯಾ ಏನೋ ಅಂತ ಅಪ್ಡೇಟ್ ಆಗಿಲ್ಲ. ಮೋಸ್ಟ್ಲಿ ಸ್ಪಾಟ್ ಔಟ್ ಅಂತ ಹೇಳ್ತಾ ಇದಾರೆ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮಂಜುನಾಥ್ ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ ಸರ್. ಐಸಿಯುಲಿ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಡಾಕ್ಟರ್? ಅದೇ ಪ್ರಾಣಕ್ಕೇನು ಅಪಾಯ ಇಲ್ಲ, ಅದೊಂದು ಒಂದು ಗುಡ್ ನ್ಯೂಸ್ ಅಷ್ಟೇ. ಆಕ್ಚುಲಿ ಅವ್ರು 6 ಜನ ಎಲ್ಲ ಕಸಿನ್ಸು. ಆ ಕಸಿನ್ಸ್ ಅಲ್ಲಿ ಇವ್ನ ಫ್ಯಾಮಿಲಿ ಫ್ರೆಂಡ್, ನಮ್ಮ ತಮ್ಮ. ಮಿಕ್ಕದವರೆಲ್ಲ ಕಸಿನ್ಸ್, ಫ್ಯಾಮಿಲಿ. ಎಲ್ಲಾರು ಫ್ಯಾಮಿಲಿನೇ. ಇವ್ನ್ ಮಾತ್ರ ಫ್ಯಾಮಿಲಿ ಫ್ರೆಂಡ್. ಇವನೊಬ್ಬ ಜೊತೆಗೆ ಹೋಗಿದ್ದ. ಜೀವ